ನಮಸ್ಕಾರ. ಸ್ಯಾಂಡಲ್ವುಡ್ ಸಿಟಿಗೆ ಸ್ವಾಗತ. ನಮಸ್ಕಾರ. ಇವಾಗ ಅಕ್ಷರ ರಕ್ಷತಿ ರಕ್ಷಿತಾ ಅಂತ ಒಂದು ಮೂವಿ ಮಾಡ್ತಾ ಇದೀರಾ. ನಿಮ್ ಅನುಭವ ಹೆಂಗಿತ್ತು ಅಂಡ್ ನಿಮ್ಗೆ ಇದ್ರಲ್ಲಿ ಬೆಸ್ಟ್ ಮೂಮೆಂಟ್ ಯಾವ್ದು ಮ್ಯಾಮ್? ಏನ್ ಇಷ್ಟ ಆಯ್ತು ಈ ಮೂವಿಲಿ? ಸರ್, ಈಗ ಇವತ್ತು ಫಸ್ಟ್ ಸಾಂಗ್ ಶೂಟ್ ಆಗಿದೆ. ಸಾಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲಾ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಡಾನ್ಸ್ ಮಾಡಿದ್ವಿ. ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸಾಂಗ್ ಶೂಟ್ ಆಯ್ತು. ಸಖತ್ತಾಗಿ ಬಂದಿದೆ. ಎಲ್ರೂ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಮೂವಿ. ನಿಮ್ಗೆ ಈ ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಏನಕ್ಕೆ ಇಷ್ಟ ಇಂಟ್ರೆಸ್ಟ್ ಇತ್ತು? ಅಂದ್ರೆ ಫಸ್ಟ್ ಇಂದಾನು ಇಂಟ್ರೆಸ್ಟ್ ಇದೆಯಲ್ಲ, ಇವಾಗ ಇಂಟ್ರೆಸ್ಟ್ ಬಂದಿರೋದು? ಮಧ್ಯದಲ್ಲಿ ಇಂಟ್ರೆಸ್ಟ್ ಆಯ್ತು. ಮಗಳನ್ನ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಅವಳನ್ನ ಆಡಿಷನ್ ಕೊಡಿಸ್ತಾ ಇದ್ದೆ. ಹಂಗೆ ನನಗೂ ಇಂಟ್ರೆಸ್ಟ್ ಇತ್ತಲ್ವಾ, ಹಂಗಾಗಿ ಸ್ವಲ್ಪ ನಾನು ಇದರಲ್ಲಿ ಮೂವ್ ಆದೆ. ಅಲ್ಲಿಂದ ಒಳ್ಳೆ ಒಳ್ಳೆ ರೋಲ್ ಮಾಡ್ತಾ ಬಂದೆ, ತಾಯಿ ಪಾತ್ರಗಳನ್ನ ಮಾಡ್ತಾ ಬಂದೆ. ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೂವಿ ಹೆಂಗಿದೆ ಅಂದ್ರೆ ನಿಮ್ ಪ್ರಕಾರ ಏನ್ ಹೇಳ್ತೀರಾ ಆಡಿಯನ್ಸ್ಗೆ? ಆಡಿಯನ್ಸ್ಗೆ ಹೇಳ್ತೀನಿ, ಯಾವುದೇ ಕನ್ನಡ ಚಿತ್ರ ಬಂದ್ರು ಹೊಸಬ್ರು, ಈಗ ನಮ್ ಡೈರೆಕ್ಟರ್ ಹೊಸಬ್ರು, ಅವ್ರ ಫಸ್ಟ್ ಮೂವಿ, ಪ್ರತಿಯೊಬ್ರು ಸಪೋರ್ಟ್ ಮಾಡ್ಬೇಕು. ಈ ತರ ಹೊಸಬ್ರು ಅಂತ ನೆಗ್ಲೆಕ್ಟ್ ಮಾಡ್ಬೇಡಿ. ಹೊಸಬ್ರು ಬರ್ತಾ ಇದ್ದಂಗೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಗಳು ಬರ್ತಾ ಇದಾರೆ. ಎಲ್ರು ನೋಡಿ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು. ಹಾಯ್, ನಮಸ್ತೆ. ಇವಾಗ ಅಕ್ಷರ ರಕ್ಷತಿ ರಕ್ಷಿತಾ ಮೂವಿಲಿ ಆಕ್ಟ್ ಮಾಡ್ತಾ ಇದೀರಾ, ನಿಮ್ ಅನುಭವ ಹೆಂಗಿತ್ತು ಮ್ಯಾಮ್? ಆಕ್ಚುಲಿ ಸ್ಮಾಲ್ ರೋಲ್ಸ್ ಮಾಡಿದೀನಿ ಬೇರೆ ಮೂವೀಸ್ ಅಲ್ಲಿ, ಬಟ್ ಈ ಮೂವಿಯಲ್ಲಿ ಸ್ವಲ್ಪ ಮೇಜರ್ ರೋಲೇ ಸಿಕ್ಕಿದೆ. ಸೊ ತುಂಬಾ ಚೆನ್ನಾಗ್ ಅನ್ಸ್ತಾ ಇದೆ. ಅಂಡ್ ಜಸ್ಟ್ ಸಾಂಗ್ ಶೂಟ್ ಕೂಡ ಆಯ್ತು. ತುಂಬಾ ಚೆನ್ನಾಗಿದೆ ಸಾಂಗು. ಲೈಕ್ ತುಂಬಾ ಫೀಲ್ ಮಾಡ್ಕೊಂಡು ಹಾಡಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು. ಮುಂಚೆ ಯಾವ ಮೂವೀಸ್ ಅಲ್ಲಿ ಮಾಡಿದ್ರಿ ಮ್ಯಾಮ್? ಅಂದ್ರೆ ಹೇಳಿದ್ರಲ್ಲ, ಈಗ ಯಾವ್ದಾದ್ರು ಹೇಳ್ಬೋದಾ? ಆಕ್ಚುಲಿ ನಾನು ಯುವರತ್ನಲ್ಲಿ ಅಪ್ಪು ಸರ್ ಜೊತೆ ಒಂದ್ ಮೂವಿ ಮಾಡಿದ್ದೀನಿ. ಅಂಡ್ ಇಟ್ ವಾಸ್ ಅ ಸ್ಮಾಲ್ ರೋಲ್, ಸ್ಟೂಡೆಂಟ್ ರೋಲ್ ಆಗಿ ಮಾಡಿದ್ದೀನಿ. ಭರಾಟೆಯಲ್ಲಿ ಡಾನ್ಸ್ ಮಾಡಿದ್ದೀನಿ ಶ್ರೀಲೀಲಾ ಅವ್ರ ಜೊತೆ, ಭರತನಾಟ್ಯಂ. ಹಾಗೆ ಸ್ಮಾಲ್ ಆಡ್ ಶೂಟ್ಸ್ ಎಲ್ಲಾನು ಮಾಡಿದ್ದೀನಿ. ಬೇಸಿಕಲಿ ನೀವು ಡ್ಯಾನ್ಸರ್? ನಾನು ಪ್ರೊಫೆಷನಲ್ ಭರತನಾಟ್ಯಂ ಡಾನ್ಸರ್. ಮ್ಯಾಮ್, ಇವಾಗ ಆಡಿಯನ್ಸ್ಗೆ ಈ ಮೂವಿ ಬಗ್ಗೆ ಏನ್ ಹೇಳ್ತೀರಾ? ಅಂಡ್ ನಿಮ್ಗೆ ಈ ಮೂವಿಲಿ ಏನ್ ಇಷ್ಟ ಆಯ್ತು? ನಿಮ್ ಬೆಸ್ಟ್ ಮೂಮೆಂಟ್ಸ್ ಯಾವ್ದು? ಆಕ್ಚುಲಿ ಇಡೀ ಮೂವಿ ಚೆನ್ನಾಗಿದೆ. ಸೊ ತುಂಬಾ ಚೆನ್ನಾಗಿದೆ ಸ್ಟೋರಿ ಕೂಡ. ಸೊ ಎಲ್ರೂ ನೋಡೋ ಅಂತ ಮೂವಿನೇ. ಸೊ ತುಂಬಾ ಚೆನ್ನಾಗಿದೆ. ಆಡಿಯನ್ಸ್ ನೋಡ್ಬಿಟ್ಟು ರಿವ್ಯೂ ಕೊಡ್ತಾರೆ. ಸೊ ಥ್ಯಾಂಕ್ ಯು ಮ್ಯಾಮ್. ನೀವು ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ. ಮೂವಿಲಿ ತುಂಬಾ ಒಂದು ದೊಡ್ಡ ರೋಲ್ ಅನ್ಸುತ್ತೆ. ನಿಮ್ ರೋಲ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರೋಲ್ ಯಾವ್ದಂತ ಹೇಳಲ್ಲ, ಆದ್ರೆ ನನ್ ರೋಲ್ ಸಿಕ್ಕಿದ್ದು ತುಂಬಾ ಖುಷಿಯಾಗಿದೆ. ನನ್ ಫಸ್ಟ್ ಆಡಿಷನ್ ಅಲ್ಲಿ ಫಸ್ಟ್ ಸೆಲೆಕ್ಟ್ ಆಗಿದ್ದು. ಮತ್ತೆ ರೋಲ್ನು ಅವರು ನಂಗೆ ಹೇಳಿದ್ಮೇಲೆ ನಂಗೆ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿಯಾಗಿ ಮಾಡಿದೀನಿ. ಮ್ಯಾಮ್, ಇವಾಗ ರೋಲ್ ಕೊಡಕ್ ಮುಂಚೆ ಇವಾಗ ನೀವು ಒಂದು ಪ್ರಿಪರೇಷನ್ಸ್ ಅಂದ್ರೆ ಸೆಲೆಕ್ಟ್ ಆಗಿದ್ದೀರಾ ಅಂದಾಗ ಒಂದು ನಿಮ್ ಶಾಕ್ ಆಗಿರ್ಬೋದು, ಇಲ್ಲ ಖುಷಿ ಆಗಿರ್ಬೋದು, ನೀವು ಆತರ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ರಿ ಮ್ಯಾಮ್? ಅಂದ್ರೆ ನಿಮ್ ಫೀಲ್ ಹೆಂಗಿತ್ತು? ಏನಂದ್ರೆ ಯಾವ ರೋಲ್ ಅಂತಾನು ಹೇಳಿಲ್ಲ ಅವರು. ಡೈಲಾಗ್ ಕೊಟ್ಮೇಲೆ ಯಾವ ರೋಲ್ ಅಂತ ಹೇಳಿರೋದು. ತುಂಬಾ ನಮ್ ಸಸ್ಪೆನ್ಸ್ ಆಗಿರ್ತಾರೆ ಅವರು. ಎಲ್ಲಾರ ರೋಲು ಅಷ್ಟೇ ನಮ್ ಡೈರೆಕ್ಟರ್ಸ್ ಅವರು. ಅದೇ ನಿಮ್ಗೆ ಒಂಥರ ಆಮೇಲೆ ಗೊತ್ತಾಯ್ತು ಯಾವ ರೋಲು ಅಂತ, ಏನ್ ಆಕ್ಟಿಂಗ್ ಅಂತ. ಮಾಡ್ತಾ ಗೊತ್ತಾಯ್ತು. ಚೆನ್ನಾಗಿದೆ, ಖುಷಿ ಆಗಿದೆ ನಿಮ್ಗೆ. ನಾಟಕದಲ್ಲಿ ಏನಾದ್ರು ಮುಂಚೆ ಇದ್ರಾ? ನಾಟಕದಲ್ಲಿ ಒಂದೇ ಒಂದು ನಾಟಕ ಮಾಡಿದ್ದು, ಡ್ರಾಮಾ. ಇನ್ಯಾವ್ದು ಡ್ರಾಮಾ ಅನ್ನೋದು ಬೇರೆ ಯಾವ್ದು ಮಾಡಿಲ್ಲ ನಾನು. ಫಿಲ್ಮ್ ಅಲ್ಲಿ ಮಾಡ್ತಾ ಇದ್ದೀನಿ. ಹಿಂಗೆ ನಾರ್ಮಲ್ ಆಗಿ ಒಂದು ಡಾಕ್ಟರ್ ಬೇರೆ ಬೇರೆ ರೋಲ್ ಅಲ್ಲಿ ಮಾಡಿದ್ದೀನಿ. ಓಕೆ. ಇವಾಗ ಆಡಿಯನ್ಸ್ಗೆ ನೀವು ನಿಮ್ಮ ಪಾತ್ರ ಬಿಟ್ಟಿ ಬೇರೆ ಪಾತ್ರ ಎಲ್ಲ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಕತೆ ಹೆಂಗಿದೆ, ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಕತೆ ತುಂಬಾ ಚೆನ್ನಾಗಿದೆ. ನಮಗೆ ಹೇಳಕ್ ಆಗಲ್ಲ. ಆಡಿಯನ್ಸ್ ಏನ್ ಹೇಳ್ಬೇಕಂದ್ರೆ ಅವ್ರು ಬಂದು ಮೂವಿ ನೋಡ್ಬೇಕು. ನಾವು ಹೊಸಬ್ರು ಮಾಡಿರೋದು, ಈಗ ಡೈರೆಕ್ಟರ್ಸ್ ಹೊಸಬ್ರು, ನಾವೆಲ್ಲ ಆರ್ಟಿಸ್ಟ್ ಎಲ್ಲ ಹೊಸಬ್ರು. ಆ ಹೊಸಬ್ರು ಮಾಡಿರೋ ಮೂವಿ ಅಂತ ಹೇಳಿ ಯಾರು ಆಡಿಯನ್ಸ್ ಅವರು ನೆಗ್ಲೆಕ್ಟ್ ಮಾಡ್ಬಾರ್ದು. ಅವ್ರು ಬಂದು ಕುತ್ಕೊಂಡು ನೋಡಿ ಆಮೇಲೆ ಮೂವಿ ಸ್ಟೋರಿ ಏನಾಗಿದೆ ಎಲ್ಲ ಸಖತ್ತಾಗಿರುತ್ತೆ. ಸಾಂಗ್ ಶೂಟಿಂಗ್ ಆಯ್ತು ಇವತ್ತು, ಸಖತ್ತಾಗಿತ್ತು. ಸ್ಟೋರಿನೂ ಅಷ್ಟೇ ಎಲ್ಲ ಚೆನ್ನಾಗಿರುತ್ತೆ. ಹೊಸಬ್ರು ಅಂತೇಳಿ ಯಾರನ್ನು ಕನ್ನಡ ಇಂಡಸ್ಟ್ರಿ ಯಾರನ್ನು ಹೊಸ ಆರ್ಟಿಸ್ಟ್ ನ ಬೆಳೆಸ್ಬೇಕಲ್ವಾ, ಅದನ್ನ ಒಂದು ಕೇಳ್ಕೊತೀನಿ ಎಲ್ಲರ ಹತ್ರ, ಆಡಿಯನ್ಸ್ ಹತ್ರ ಅಷ್ಟೇ ನಾವು ಹೇಳ್ತೀವಿ. ಥ್ಯಾಂಕ್ ಯು. ಇವಾಗ ಮೂವಿ ಮಾಡ್ತಾ ಇದೀರಾ ಅಕ್ಷರ ರಕ್ಷತಿ ರಕ್ಷಿತಾ ಅಂತ. ನಿಮ್ದೇನ್ ಪಾತ್ರ ಇರ್ಬೋದು ಅಂತ ಹೇಳಲ್ಲ ಗೊತ್ತು, ಬಟ್ ಆದ್ರೆ ನಿಮ್ ಪಾತ್ರದಲ್ಲಿ ಯಾವ ತರ ಇದೆ, ನೀವ್ ಯಾವ ತರ ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ ಅಂತ ಹೇಳ್ಬೋದಾ? ಫಸ್ಟ್ ಅದೇ ಆಸ್ ಯೂಶುವಲ್ ಆಡಿಷನ್ಸ್ ಎಲ್ಲ ಕೊಟ್ವಿ. ಆಡಿಷನ್ಸ್ ಅಲ್ಲಿ ಕೂಡ ಸೆಲೆಕ್ಟ್ ಆದೆ. ಆಮೇಲೆ ನಂಗೆ ಈ ಪಾತ್ರ ಯಾವ್ದು ಅಂತ ನನ್ಗೆ ಹೇಳಿದ್ರು, ಬಟ್ ನಮ್ಮ ನಟನೆದಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಮೇಕಿಂಗ್ ಆಗಿರ್ಬೋದು, ಅದೇ ಒಂದು ಡಿಫ್ರೆಂಟ್ ಪ್ರಿಪರೇಷನ್ಸ್ ಇದೆ ಥಿಯೇಟರ್ ಅಲ್ಲಿ, ರಂಗಭೂಮಿಯಲ್ಲಿ. ಸೊ ಆ ಪ್ರಿಪರೇಷನ್ ನಾನು ಈ ಸಿನಿಮಾಗೆ ನನ್ನ ಪಾತ್ರದ ಮೇಲೆ ಆಡ್ ಮಾಡಿದೆ. ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅದ್ ಯೂನಿಕ್ ಫೀಚರ್ಸ್ ಆಗಿರ್ಬೋದು, ಅವಳು ಹೇಗ್ ಆಡ್ತಾಳೆ, ಅವಳದು
ಎಲ್ಲಾ ರೀತಿನೂ ನಾನು ಹುಡ್ಕೊಂಡೆ. ಸೊ ಎಲ್ಲಾರ್ದು ಇಲ್ಲಿ ಮೂವಿಲಿ ಎಲ್ಲಾರ್ದು ಡಿಫ್ರೆಂಟ್ ಯೂನಿಕ್ ಪಾತ್ರಗಳಿದೆ. ಸೊ ಅದ್ರಲ್ಲಿ ನಂದೊಂದು. ಸೊ ಇದೊಂಥರ ಒಂದು ಹೊಸ ಎಕ್ಸ್ಪೆರಿಮೆಂಟ್ ತರ ಫೀಲ್ ಆಯ್ತು ನನ್ಗೆ ನನ್ನ ಲೈಫಲ್ಲೂ ಕೂಡ. ಇಟ್ಸ್ ಅ ನ್ಯೂ ಓಪನಿಂಗ್ ರೋಲ್ ಫಾರ್ ಮೀ. ನಿಮ್ದು ಇವಾಗ ಡೈರೆಕ್ಟರ್ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದಾಗ ನಿಮ್ಗೆ ಯಾವ ತರ ಫೀಲ್ ಇತ್ತು ಮ್ಯಾಮ್? ಆಬ್ವಿಯಸ್ಲಿ ಎಲ್ಲರಿಗೂ ಖುಷಿನೇ ಆಗುತ್ತೆ. ಸೊ ನನ್ಗೂ ಖುಷಿ ಆಯ್ತು, ಹಂಗಂತ ತೀರಾ ಖುಷಿ ಆಗ್ಲಿಲ್ಲ. ಬಿಕಾಸ್ ಎಲ್ಲಾರ್ಗು ಅದೊಂದು ಕುತೂಹಲ ಇರುತ್ತೆ, ಯಾವ ಪಾತ್ರ ಆಗಿರ್ಬೋದು, ಏನ್ ಮಾಡ್ತಾ ಇದೀನಿ. ಸೊ ಆಸ್ ಅ ಥಿಯೇಟರ್ ಆರ್ಟಿಸ್ಟ್ ನಮ್ಗೆ ಯಾವ ಪಾತ್ರ ಕೊಟ್ರು ನಾವು ಮಾಡಕ್ ರೆಡಿ ಇರ್ತೀವಿ. ನಾನು ಅದೇ ಒಂದು ಇಂಟೆನ್ಷನ್ ಅಲ್ಲಿ ಇದೆ, ಯಾವ ಪಾತ್ರ ಆದ್ರೂ ನಾನು ಮನ್ಸ್ಫೂರ್ತಿ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿತ್ತು. ಹಾಗಾಗಿ ನಾನು ಐ ವಾಸ್ ಹ್ಯಾಪಿ, ಖುಷಿ ಇತ್ತು ನಂಗೆ. ಇವಾಗ ಆಡಿಯನ್ಸ್ ಹೊಸೊಬ್ರು ಯಾವ್ದಾದ್ರು ಮೂವಿ ಬರ್ತಿದ್ರೆ ಸಪೋರ್ಟ್ ಅಷ್ಟು ಮಾಡಲ್ಲ, ಕಡಿಮೆ ಮಾಡ್ತಾರೆ. ಲೈಕ್ ಸ್ಟಾರ್ ಹೀರೋಸ್ ಅವ್ರ ತರ ಅದಾದ್ರೆ ಜನ ಜಾಸ್ತಿ ನೋಡ್ತಾರೆ ಅಂತ ಒಪಿನಿಯನ್ಸ್ ಇದೆ. ನಿಮ್ಗೆ ಅದ್ ಏನ್ ಅನ್ಸುತ್ತೆ? ನೀವು ಕರೆಕ್ಟಾ? ಇಲ್ಲ, ಆ ಒಪಿನಿಯನ್ ನಾನು ಲೈಕ್ ನಂಬಕ್ ಹೋಗಲ್ಲ. ನನ್ ಪ್ರಕಾರ ಸಿನಿಮಾ ಇಸ್ ಅಬೌಟ್ ಆಕ್ಟಿಂಗ್ ಅಂಡ್ ಎಮೋಷನ್ಸ್ ಆಗಿರ್ಬೋದು, ಸ್ಟೋರಿ ಲೈನ್ ಆಗಿರ್ಬೋದು, ಪ್ಲಾಟ್ ಟ್ವಿಸ್ಟ್ ಆಗಿರ್ಬೋದು. ನೋಡೋರು ಯಾರು ನೋಡ್ತಾ ಇದಾರೆ, ವ್ಯೂ ಮಾಡ್ತಿದಾರೆ, ಅವರು ಒಂದು ಆಕ್ಟಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಆ ವ್ಯಕ್ತಿದು ಪಾತ್ರ ಆಗಿ ನೋಡ್ಬೇಕು, ಆ ವ್ಯಕ್ತಿ ಆಗಿ ನೋಡ್ಬಾರ್ದು, ಆ ಪಾತ್ರ ಆಗಿ ನೋಡ್ಬೇಕು. ಸೊ ಆಗ ಅವ್ರಿಗೆ ಮೇ ಬಿ ಅದು ರೀಚ್ ಆಗುತ್ತೆ. ಜಸ್ಟ್ ಇವರು ದೊಡ್ಡ ದೊಡ್ಡ ಪೀಪಲ್ದು ಸನ್ ಡಾಟರ್ಸ್ ಅವ್ರು ಬರ್ತಾರೆ ಆ ತರ ಎಲ್ಲ ಏನಿಲ್ಲ. ಆಕ್ಟಿಂಗ್ ಚೆನ್ನಾಗಿದ್ಯಾ, she should get or he should get an appreciation. That's what I feel. ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಲಾಸ್ಟ್ ಅಲ್ಲಿ? ಸಿನಿಮಾ ನೋಡಿ, ತುಂಬಾ ಚೆನ್ನಾಗಿದೆ, ಹಾಡು ಅಂತೂ ಅದ್ಭುತವಾಗಿದೆ. ನಿಮ್ಗೂ ಕೂಡ ಬಹಳ ಇಷ್ಟ ಆಗುತ್ತೆ. ಎಕ್ಸೈಟೆಡ್ ಟು ಸಿ ಯು ಆಲ್. ಬೇಗ ಸಿಗೋಣ. ಥ್ಯಾಂಕ್ ಯು. ಸ್ವಾಗತ. ನಮಸ್ತೆ ಮ್ಯಾಮ್, ಅಕ್ಷರ ರಕ್ಷಿತಿ ರಕ್ಷಿತಾದಲ್ಲಿ ನೀವು ಒಂದು ಮೇನ್ ರೋಲ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಆ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ನನ್ಗೆ ಖುಷಿ ಆಗುತ್ತೆ. ನಾನು ಫಸ್ಟ್ ಟೈಮ್ ಮೂವಿಲಿ ಮಾಡ್ತಾ ಇರೋದು, ನಂಗೆ ಅಷ್ಟು ಅನುಭವ ಇಲ್ಲ. ಆದ್ರೂ ನಾನು ಫಸ್ಟ್ ಟೈಮ್ ಆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಆಯ್ತು ಎಲ್ಲೋ. ಆದ್ರೂ ಅದನ್ನ ಆಚೆಗೆ ಹಾಕಿ ನನ್ನ ಇದೇನಿದೆ ಅದನ್ನ ನಾನು ಪೂರ್ತಿ ಕೊಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಈ ಮೂವಿಗೆ ಯಾವ ತರ ಪ್ರಿಪರೇಷನ್ಸ್ ಮಾಡ್ಕೊಂಡ್ರಿ ಮ್ಯಾಮ್ ನೀವು? ಪ್ರಿಪರೇಷನ್ ಏನ್ ಮಾಡ್ಕೊಂಡಿಲ್ಲ ನಾನು. ಬಂದೆ, ಆಡಿಷನ್ ಕೊಟ್ಟಾದ್ಮೇಲೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅದೊಂದು ದೊಡ್ಡ ಖುಷಿ ನನಗೆ. ಆದ್ರೂನು ದೊಡ್ಡ ಮೂವಿಲಿ ಸೆಲೆಕ್ಟ್ ಆಗಿದ್ದೀನಿ ಅಲ್ವಾ, ಅದೇ ನನ್ ಭಾಗ್ಯ ಅಂತ ಅನ್ಕೊಂಡಿದ್ದೆ. ನನ್ಗೇನು ಅಷ್ಟೊಂದು ತಲೆಯಲ್ಲಿ ಇಟ್ಕೊಂಡೇನ್ ಬಂದಿಲ್ಲ. ಅಲ್ಲಿ ಏನ್ ಕೊಟ್ರು ಅದನ್ನ ಅಲ್ಲಲ್ಲೇ ಮಾಡಿದೀನಿ ಅಷ್ಟೇ. ಆಡಿಯನ್ಸ್ಗೆ ನಿಮ್ ಪಾತ್ರದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್? ತುಂಬಾ ಚೆನ್ನಾಗಿದೆ ನನ್ ಪಾತ್ರ. ಬಂದ್ಬಿಟ್ಟು ನೋಡಿ, ಇಡೀ ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲಾರು ಬಂದು ಥಿಯೇಟರ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು.